ನಮಸ್ಕಾರ. ನಮ್ಮ ಅರಳ್ಳಿ ಸುತ್ತಮುತ್ತಲಿನ ಜನತೆಗೆ, ನೀವಿಲ್ಲಿ ನೋಡ್ತಿರುವಂಥ ರಸ್ತೆ ಇದು ಅರೇಹಳ್ಳಿ ನಗರದಿಂದ ಹೊರಟು ದೊಲ್ಲುನ್ಮನೆ ಅನುಘಟ್ಟ ಯಗಡಿಹಳ್ಳಿಗೆ ಹೋಗುವಂಥ ರಸ್ತೆ. ಅಂದರೆ 2-3 ಸ್ಕೂಲ್ಗಳು ಕೂಡ ಇದೆ. ಅಂದರೆ ಯಾವುದಂತಂದರೆ ಅದು ಮಲ್ನಾಡ್ ಸ್ಕೂಲ್ ಇರ್ಬೋದು, ಮತ್ತು ಇದು ಅನುಗ್ರಹ ಸ್ಕೂಲ್ ಮತ್ತು ರೋಟ್ರಿ ಸ್ಕೂಲ್ ರಸ್ತೆಯಿಂದ ಇದು ಹೋಗ್ತೇವೆ. ಈ ವಿಡಿಯೋ ನಮಗೆ ಯಾಕೆ ಇಲ್ಲಿ ಸುತ್ತಮುತ್ತಲಿನ ಜನಗಳಿಗೆ ಹೇಳ್ತಿದ್ದೇನೆ ಅಂತಂದರೆ, ರೋಡಿನ ಬದಿಯಲ್ಲೇ ಇದನ್ನು ಇಲ್ಲಿಯ ನ್ಯೂಸ್ ಚಾನಲ್ನವರು ಕೂಡ ಯಾರೂ ಹೈಲೈಟ್ ಮಾಡೋದಿಲ್ಲ. ನೋಡಿ, ಕೋಳಿಯ ಪುಕ್ಕಗಳನ್ನು ಈ ಥರ ಬಿಸಾಡುವುದರಿಂದ ನಾಯಿಗಳು ಯಾವ ರೀತಿಯಾಗಿ ಅಲ್ಲಿ ಇದೆ, ಮತ್ತು ಇಲ್ಲಿ ಕಸದ ವಿಲೇವಾರಿ ಘಟಕ ಇಲ್ಲದೆ ಕಾರಣ ಇಲ್ಲಿಯ ಒಂದು ಪರಿಸ್ಥಿತಿ. ರಸ್ತೆ ಪಕ್ಕದಲ್ಲೇ ಈ ರೀತಿಯಾದಂಥ ಒಂದು ವಾತಾವರಣವನ್ನು ನಾವು ಅರೇಹಳ್ಳಿಯಿಂದ ಕೇವಲ ಅರೇಹಳ್ಳಿ ಪೇಟೆಯಿಂದ ಕೇವಲ 1.5-2 ಕಿಲೋಮೀಟರ್ ದೂರದಲ್ಲಿ ನಾವು ಈ ರೀತಿಯಾದಂಥ ವ್ಯವಸ್ಥೆಯನ್ನು ನಾವು ನೋಡ್ಬೋದು. ಇದಕ್ಕೆ ಯಾವುದೇ ರೀತಿಯ ಕ್ರಮಗಳನ್ನು ಇಲ್ಲಿಯ ಗ್ರಾಮ ಪಂಚಾಯತಿ ತಗೊಂಡಿಲ್ವಾ? ಅರೇಹಳ್ಳಿ ಹೋಬಳಿಯ ಮುಖ್ಯವಾದ ಏನು ಈ ನಗರ ಅರಳ್ಳಿನ ಇದನ್ನು ನಡೆಸ್ತಾ ಇದ್ದಾರೆ, ಅಂದರೆ ಅರಳ್ಳಿ ಹೋಬಳಿಯನ್ನು ಏನು ನಡೆಸ್ತಾ ಇದ್ದಾರೆ, ರಾಜಕೀಯ ವ್ಯಕ್ತಿಗಳು ಇರ್ಬೋದು ಅಥವಾ ಇಲ್ಲಿಯ ಲೋಕಲ್ ಜನಗಳಿಗೂ ಕೂಡ ಯಾವುದೂ ಕೂಡ ಇದಿಲ್ವಾ? ನೋಡಿ, ನೀವು ಇಲ್ಲಿ ನೋಡ್ಬೋದು, ಎಲ್ಲ ಬಾರ್ನವರು ಕೂಡ ಇಲ್ಲೇ ತಂದು ಬಿಸಾಡಿ ಹೋಗಿರುವಂಥದ್ದು. ಎಲ್ಲ ಬಾರ್ನವರು ಇಲ್ಲೇ ಎಲ್ಲದನ್ನು ಬಿಸಾಡಿ ಹೋಗಿರುವಂಥ ಒಂದು ದೃಶ್ಯನ ನೀವು ನೋಡ್ಬೋದು. ಈ ಬಾರ್ನವರು ಯಾಕೆ ಇಲ್ಲಿ ತಂದು ಬಿಸಾಡ್ತಾ ಇದ್ದಾರೆ ಈ ಎಲ್ಲ ಪ್ಯಾಕೆಟ್ಗಳನ್ನು? ಇಲ್ಲಿ ನೋಡ್ಬೋದು, ಎಲ್ಲ ವೇಸ್ಟ್ಗಳನ್ನು ಮತ್ತು ತಟ್ಟೆಗಳನ್ನು ನೋಡ್ತಾ ಇರ್ಬೋದು. ಅದರ ಮುಂದಕ್ಕೆ ನಾವು ಹೇಳಿ ತೋರಿಸಿದಾಗೆ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವಂತಹ ಒಂದು ಜಾಗದಲ್ಲಿ ಈ ರೀತಿಯಾದಂತಹ ಒಂದು ಅನಾನುಕೂಲವನ್ನು ನೀವಿಲ್ಲಿ ಗಮನಿಸ್ಬೋದು. ಇದು ಯಗಡಿಹಳ್ಳಿ ದೊಲ್ಲುನ್ಮನೆ ಅನುಘಟ್ಟ ಸರ್ಕಲ್ಲಿಗೆ ಹೋಗುವಂಥ ರಸ್ತೆ. ಅಲ್ಲಿ ಒಳಗಡೆ ಎಸ್ತಿದ್ದಾರೆ ಕಸವನ್ನು, ಓಕೆ ಅಂತ ಹೇಳ್ಬೋದು. ಈ ಕೋಳಿ ಅಂಗಡಿಯವರು ನೋಡಿ, ರಸ್ತೆ ಎಷ್ಟಿದೆ, ರಸ್ತೆಯಿಂದ ಕೇವಲ ಒಂದು 2 ಅಡಿಯಿಂದ 3 ಅಡಿ ಕೂಡ ಇಲ್ಲ. ಆ 3 ಅಡಿ ಸುತ್ತಮುತ್ತಲಿನ ಜಾಗದಲ್ಲಿ ಈ ರೀತಿಯಾದಂತಹ ಒಂದು ಕೋಳಿಯನ್ನು ಕ್ಲೀನ್ ಮಾಡಿರೋಂಥದ್ದನ್ನು ಅಂಗಡಿಯವರು ತಂದು ಹಾಕಿದ್ದಾರೆ. ಇದಕ್ಕೆ ಇಲ್ಲಿಯ ಜನಗಳು ಯಾರೂ ಕೇಳ್ತಾ ಇಲ್ವಾ? ಅಥವಾ ಈ ಮೂಲಕ ದಿನನಿತ್ಯ ತಿರುಗಾಡುವಂತಹ ಇಲ್ಲಿಯ ಹಳ್ಳಿಯ ಯಗಡಿಹಳ್ಳಿ ಜನ ಮತ್ತು ಅಲ್ಲಿ ಏನು ದೊಲ್ಲುನ್ಮನೆ ಮತ್ತು ಮುಂದೆ ಇರುವಂತಹ ಯಾವುದೇ ಜನಗಳು ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಅನುಮಾನ ಇದೆ. ಯಾಕೆಂದ್ರೆ ನೋಡಿ, ರಸ್ತೆಯಲ್ಲಿ ಕೂಡ ನೀವು ನೋಡ್ಬೋದು, ಆ ರೆಕ್ಕೆ ಪುಕ್ಕಗಳು, ಕೋಳಿ ಪುಕ್ಕಗಳು ಈ ರಸ್ತೆಯಲ್ಲಿ ಕೂಡ ಬರ್ತದೆ. ಈ ರಸ್ತೆ ಒಂದು ದುರ್ವಾಸನೆಯ ರಸ್ತೆಯಾಗಿ ಪರಿಗಣಿಸಿದೆ. ಅದು ನಾವು ಈ ಜಾಗವನ್ನು ನೋಡ್ತಾ ಇದ್ದರೆ ಒಂದು ಯಾವ ರೀತಿಯ ಇಲ್ಲಿ ನಾಯಿಗಳು, ನಾನು ಬಂದಾಗ ಅಬ್ಸರ್ವ್ ಮಾಡುವಾಗ 7-8 ನಾಯಿಗಳಿತ್ತು. ಆ ನಾಯಿಗಳು ಯಾವ ಥರ ಇತ್ತಂದರೆ, ನಾವು ಯಾವುದೇ ಒಂದು ಕೋಲು ಮತ್ತು ನಮಗೆ ಯಾವುದೇ ಒಂದು ಸಪೋರ್ಟಿಗೆ ಇಲ್ಲ ಅಂತಂದರೆ ಆ ನಾಯಿಗಳು ಮನುಷ್ಯರುಗಳನ್ನು ಅಟ್ಯಾಕ್ ಮಾಡುವಂತಹ ಎಲ್ಲ ಸಂಭವಗಳು ಇರ್ತದೆ. ಆ ಕಾರಣಕ್ಕೆ ಈ ವಿಡಿಯೋನ ನಾನು ಇಲ್ಲಿ ಅರಳ್ಳಿಯ ಸುತ್ತಮುತ್ತಲಿನ ಜನಗಳಿಗೆ ತೋರಿಸ್ಲಿಕ್ಕೆ ಅಂತಲೇ ಇದನ್ನು ನಾನು ಮಾಡ್ತಾ ಇದ್ದೇನೆ. ಇದ್ರ ಬಗ್ಗೆ ಏನು ಕ್ರಮ ತಗೊಂತಾರೆ ಅಂತೇಳಿ ಅಂತ ಈ ವಿಡಿಯೋವನ್ನು ನಾನು ನಮ್ಮ ಶಾಸಕರಿಗೂ ಕೂಡ ಶೇರ್ ಮಾಡ್ತೇನೆ. ಬೇಲೂರು ಕ್ಷೇತ್ರದ ಶಾಸಕರಿಗೆ, ಅರಳ್ಳಿಯ ಮುಖ್ಯ ಏನು ಮುಂದೆ ನಡೆಸ್ತಿರೋಂತಹ ಜನಗಳಿದ್ದಾರೆ ಅವರಿಗೂ ಕೂಡ ಶೇರ್ ಮಾಡ್ತೇನೆ. ಇದನ್ನು ನಾನು ತಹಸೀಲ್ದಾರು ಮತ್ತು DC ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸ್ತೇನೆ. ಈ ರೀತಿಯಾದಂತಹ ಒಂದು ಇಷ್ಟು ಗಲೀಜಾಗಿ ಈ ರಸ್ತೆ ಪಕ್ಕದಲ್ಲೇ ಇರುವಂಥ ವಾತಾವರಣ ನಾನು ಎಲ್ಲೂ ನೋಡಿಲ್ಲ. ಇಲ್ಲಿ ಯಾರೂ ಕೇಳ್ತಾ ಇಲ್ವಾ ಅನ್ನೋದು ಒಂದು ಮುಖ್ಯವಾಗಿದೆ. ಹೆಚ್ಚಾಗಿ ಇಲ್ಲಿನ ಜನಗಳು ಇದ್ರ ಬಗ್ಗೆ ಎಷ್ಟು ಕ್ರಮವನ್ನು ಕೈಗೊಳ್ತೀರ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು. ನನ್ನೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ನಾನು ಇಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ. ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತೇನೆ. ಥ್ಯಾಂಕ್ ಯು.